ವಿಲ್ ಕಮ್ ಟು ದಟ್ ಲೇಟರ್. ಸೊ ನಾನೀಗ ಒಂದು ಕ್ವಶನ್ ಕೇಳ್ತೀನಿ ಎಲ್ಲರಿಗೂ. ಟೈಮ್ ಅಂದರೆ ಏನು ಅಂತ ಒಂದು ಸೆಂಟೆನ್ಸಲ್ಲಿ ಹೇಳಬೇಕು ವಿಡಿಯೋಗೆ. ವಾಟ್ ಈಸ್ ಟೈಮ್ ಅಕಾರ್ಡಿಂಗ್ ಟು ಯು ಸರ್? ನನ್ನ ಪ್ರಕಾರ ನೋ ಡಿಸ್ಕ್ರಿಪ್ಷನ್. ನನ್ನ ಪ್ರಕಾರ ಟೈಮ್ ಅನ್ನೋದಿಲ್ಲ. ನೆಕ್ಸ್ಟ್ ಗ್ಯಾಪ್ ಬಿಟ್ವೀನ್ ಟು ಈವೆಂಟ್ಸ್. ನೆಕ್ಸ್ಟ್ ನೋ ಥಿಂಕಿಂಗ್ ಟೈಮ್. What is time, Umesh? From present to the past, and past to the future is time. ನಮ್ಮ ಕೆಲಸಗಳು ಮಾಡೋದಕ್ಕೆ ಒಂದು ಅಳತೆ, ಗ್ರೂಪಲ್ಲಿ ಸೇರೋದಕ್ಕೆ, ಜನಗಳು ಸೇರೋದಕ್ಕೆ ಒಂದು ಸಾಧನ. Next, Asim Prasad. Present moment. Whatever is present moment, that is time. Then, whatever? Present moment. Okay. Next. ಅವಕಾಶ, ಆಪರ್ಚುನಿಟಿ, Huh? ಅವಕಾಶ. Avakash. Girish. ಟೈಮ್ ಅಂದರೆ ಒಂದು ಗಳಿಗೆ ಅಂತ ಅವ್ರು ಹೇಳಿದಂಗೆ ಒಂದು ಮೂಮೆಂಟ್. Giri. Okay. Fine. What is time? ಇವತ್ತಿನ ದಿನ ನಾಟ್ ಗೋನ್ ಟು ಟಾಕ್ ಅಬೌಟ್ ದ ಓಲ್ಡ್ ಪ್ಯಾರಡೈಮ್. ಈ ಒಂದು ಟಾಪಿಕ್ ಮೇಲೆ ಒಂದು 3 ಕಡೆ ಭಾಷಣ ಮಾಡಿರ್ಬೋದು ನಾನು. ಮಸ್ಟ್ ಬಿ 101st. NLP ತಿಮ್ಮಯ್ಯನವರು ನನಗೆ 15 ವರ್ಷದಿಂದ ಸಿಕ್ಕಿದ ಒಂದು ಆ NLP ಜ್ಞಾನ, ದ ಹೋಲ್ ಏನಂದರೆ ಅದು ಇಟ್ಸ್ ಎ ಕ್ಯುಮ್ಯುಲೇಟಿವ್ ರಿಸರ್ಚ್ ಆಫ್ ದ ಥೌಸಂಡ್ಸ್ ಆಫ್ ಇಯರ್ಸ್ ಆಫ್ ಟ್ರಾನ್ಸ್ಫಾರ್ಮೇಟಿವ್ ಲಿಟ್ರೇಚರ್. ಏನು ಬದಲಾವಣೆ, ಪರಿವರ್ತನೆ, ಶಿಕ್ಷಣ ಅಂತಿದೆ, ಒಂದು 1000 ವರ್ಷ ಸನಾತನ ಕಾಲದಿಂದ ಈಗ ಮೊನ್ನೆ ಓಶೋವರೆಗೂ ತಗೊಂಡ್ರೆ ಏನೇನು ಇದೆ ಅಂತ ರಿಸರ್ಚ್ ಮಾಡಿ ರಿಚರ್ಡ್ ಬ್ಯಾಂಡ್ಲರ್ ಅವರು ಒಂದು ಸಮಗ್ರವಾದ ಒಂದು ಸಂಶೋಧನೆ ಮಾಡಿದ್ದಾರೆ. ಯಾವುದು? NLP. ಅದಕ್ಕಿಂತ ಮುಂಚೆ ಸ್ಟೀವನ್ ಕೋವೆ ಅಂತ ಕೇಳಿರ್ಬೋದು, 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಅಂತ. ಮೂಲತಃ ನಾನು ಇಂಜಿನಿಯರ್ ಆದರೂ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್. ಐ ಡಿಡ್ ಮೈ MBA ಫ್ರಮ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಇಟ್ ಡಸಂಟ್ ಹ್ಯಾವ್ ಎನಿ ವ್ಯಾಲ್ಯೂ ಟುಡೇ. ಓಕೆ, ಬಟ್ ಫೈನಾನ್ಸ್ ಆ್ಯಂಡ್ ಮಾರ್ಕೆಟಿಂಗ್ ವಾಸ್ ಮೈ ಸ್ಪೆಷಲೈಸೇಷನ್. ಬಟ್ ಆಲ್ವೇಸ್ ಗುಡ್ ಅಟ್ ಮಾರ್ಕೆಟಿಂಗ್. ಏನಾಯಿತು ಅಂದರೆ ಅಲ್ಲಿ ಒಂದು ಪ್ರಾಡಕ್ಟ್ನ ನಾವು ಸೇಲ್ ಮಾಡುವಾಗ ಅಥವಾ ಒಂದು ಸರ್ವಿಸ್ನ ನಾವು ಸೇಲ್ ಮಾಡುವಾಗ ವಾಟ್ ಈಸ್ ಇಟ್, ವೈ ಯು ಆರ್ ಅನೇಬಲ್ ಟು ಸೆಲ್ ಅಂತ ನಾವು ಕ್ವಶನ್ ಕೇಳ್ತಾ ಇದ್ದೀವಿ. ವೈ ಯು ಆರ್ ಅನೇಬಲ್ ಟು ಸೆಲ್ ಎ ಪ್ರಾಡಕ್ಟ್? ಬಿಕಾಸ್ ಯು ಆರ್ ನಾಟ್ ಶೋಯಿಂಗ್ ವ್ಯಾಲ್ಯೂ ಟು ದ ಪ್ರಾಡಕ್ಟ್. Because in the market there are 100 people are there. Every shop sells this. Why you go to a particular shop and buy it? That must be. The shopkeeper must be good, or the product must be something fresh. So what happens is it is not the product, it is the person who sells it becomes more important ಅಂತ ಗೊತ್ತಾಗ್ತದೆ. Then the Stephen Covey ಅವ್ರು ಹೇಗೆ ಅಂದರೆ ಎಲ್ಲ ಪ್ಯಾರಾಡೈಮ್ ಶಿಫ್ಟ್ ಆಗಬೇಕಾಗುತ್ತೆ. the way you look at things has changed. ಈಗ ನಾವು we are dependent until we become 10 years, ಕರೆಕ್ಟಾ? ಊಟ ತಿಂಡಿ ಎಲ್ಲ ಬೇರೆಯವ್ರು ಮಾಡಿಸ್ಬೇಕು, ಕೊಡಬೇಕು, ಟಾಯ್ಲೆಟ್ ಹೋಗಿ ಬರಲ್ಲ, ಏನೇನೆಲ್ಲ ಕಲ್ತ್ಕೊಂತೀವಿ. ಬ್ರಷ್ ಮಾಡಿಸ್ಬೇಕು, ಹಿಂಗೆ ಬಟ್ಟೆ ಹಾಕೊಳಕ್ಕೆ ಬರಲ್ಲ. Then we started getting that independence maybe 10 onwards. Then we become independent, little independent, then little dependent. Then at a 20-year plus ಗೊತ್ತಾಗುತ್ತೆ ನನಗೆ the life is neither dependent nor independent. ಪೂರ್ಣ ಸ್ವತಂತ್ರನೂ ಅಲ್ಲ, ಪೂರ್ಣ ಪರಾವಲಂಬಿನೂ ಅಲ್ಲ. ಪರಾವಲಂಬಿ ಅಂದರೆ ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ, ಸ್ವತಂತ್ರವಾಗಿರ್ತೀನಿ ಅಂದರೆ ಇಂಡಿಪೆಂಡೆಂಟ್. ಯು ಆರ್ ನೈದರ್ ಡಿಪೆಂಡೆಂಟ್ ನಾಟ್ ಟೋಟಲಿ independent. You need a printer to publish my book. Printer, sorry, to print by. ಇದನ್ನು ಪ್ರಿಂಟ್ ಮಾಡಬೇಕು, ಒಬ್ಬ ಪ್ರಿಂಟರ್ ಬೇಕು. ಪ್ರಿಂಟಿಂಗ್ ಶಾಪ್ ಇಡೋಕ್ಕಾಗುತ್ತೆ, ಅವನು ಬುಕ್ ಪ್ರಿಂಟ್ ಮಾಡ್ಸಕ್ಕೆ ನಾನು ಫೂಲ್ ಅಂತಾರೆ. ಐ ನೀಡ್ ಅ ಪ್ರಿಂಟರ್. Printer needs me. Paper, Deccan Herald, Times of India prints they need customers and we need news.
ಎನಿ ಪ್ರಾಡಕ್ಟ್ ಯು ಟೇಕ್, ಸೊ ದೇ ನೀಡ್ ಅಸ್, ಸೊ ವಿ ಇಂಟರ್ಡಿಪೆಂಡ್. ಮಿಲ್ಕ್ ಎಲ್ಲಿಂದ ಬಂತು? KMF ಇಂದ ಬಂತು. KMF ಯಾರು ಕೊಟ್ಟರು? ಇನ್ನೊಬ್ರು ಕೊಟ್ಟರು. ನೋಡಿ, ಸೊ ರೈತರಿಗೆ ಏನು ಕೊಟ್ಟರು? ರೈತರಂದ್ರೆ ಏನು? ರಾ ಮೆಟೀರಿಯಲ್ಸ್, ಸೊ ಮೆನಿ ಥಿಂಗ್ಸ್ ಆರ್ ಅವೈಲಬಲ್, ಎವ್ರಿಥಿಂಗ್ ಇಸ್ ಇಂಟರ್ಕನೆಕ್ಟೆಡ್. ಸೊ ಇನ್ ದಿಸ್ ಸಿನಾರಿಯೋ, ಈ ಒಂದು ಸಂಪೂರ್ಣ ಸ್ವಾತಂತ್ರ್ಯವೂ ಇಲ್ಲ, ಸಂಪೂರ್ಣ ಪರಾವಲಂಬಿನೂ ಅಲ್ಲ. ನಾನು ಒಬ್ಬ ಇಂಟರ್ಡಿಪೆಂಡೆಂಟ್ ಮನುಷ್ಯ ಅಂತ ಗೊತ್ತಾಗುತ್ತೆ. ಐ ಆಮ್ ಎನ್ ಇಂಟರ್ಡಿಪೆಂಡೆಂಟ್ ರಿಯಾಲಿಟಿ. ಶಿವಾನಂದ್ ಆ್ಯಂಡ್ ಮೀ ಆರ್ ಇಂಟರ್ಡಿಪೆಂಡೆಂಟ್. Myself and him are interdependent. He is with me for last 7-8 years. I was doing some small work. He is doing it now. So, I am delegating it, so that I am free. Okay. So it's always a dependency. It is totally parasite ಅಲ್ಲ, ಟೋಟಲಿ ನೀನು ಹಿಂದೆ ಇಲ್ಲ ಅಂತೂ ಅಲ್ಲ. ಇಂಟರ್ಡಿಪೆಂಡೆನ್ಸಿ ಅನ್ನೋದು ಗೊತ್ತಾಗುತ್ತೆ. ಸ್ಟೀವನ್ ಕೋವೆ ರೈಸ್ another question that ನೀನು ನಿನ್ನನ್ನು ಫಸ್ಟ್ ಗೆಲ್ಲು, ಪರ್ಸನಲ್ ವಿಕ್ಟ್ರಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, 7 ಹ್ಯಾಬಿಟ್ಸ್ ಅಲ್ಲಿ ಅವ್ರು ಹೇಳೋದು ಪರ್ಸನಲ್ ವಿಕ್ಟ್ರಿ ಆಗಬೇಕು. ಅಂದರೆ ಪರ್ಸನಲ್ ವಿಕ್ಟ್ರಿ ಅಂದರೆ ನಿನ್ನ ಕೈಲಿದೆ. ನಿನ್ನ ಕೈಲಿ ಏನಿದೆ? ಕೋಪ ಮಾಡ್ಕೊಳ್ಳೋದು ಬಿಡೋದು ನಿನ್ನ ಕೈಲಿದೆಯಾ? ವೆದರ್ ಟು ಗೆಟ್ ಆಂಗ್ರಿ, ಗಿರೀಶ್, ಆರ್ ನೋ somebody says something, you are saying. The stimulus comes, the response gives. It is in your hand. Is it in your hand or not? So the stimulus comes, the response comes. So in between the stimulus and response, create a gap. Create imagination, conscious, ಮನಸ್ಸಾಕ್ಷಿ, ಏನಾಗುತ್ತೆ ರಿಲೇಷನ್ಶಿಪ್ಪು, ಎಷ್ಟು ಲಾಸ್ ಆಗುತ್ತೆ ಆಮೇಲೆ, ಅದು ಒಂದು. ಬಿ ಪ್ರೊಆಕ್ಟಿವ್ ಒಂದು. ಅಂದರೆ ಯಾವ ವ್ಯಕ್ತಿ ರಿಯಾಕ್ಟಿವ್ ಆಗಿರ್ತಾನೆ ಅವನು ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಸಮಾಜ ಸರಿ ಇಲ್ಲ, ಪೊಲೀಸ್ ಸರಿ ಇಲ್ಲ, ದಟ್ ಈಸ್ ನಾಟ್ ಗುಡ್, ದಿಸ್ ಈಸ್ ನಾಟ್ ಗುಡ್. ಬಟ್ ಪ್ರೊಆಕ್ಟಿವ್ ಪೀಪಲ್ ದೇ ಸೇ ಹೌ ಟು ಕರೆಕ್ಟ್, ಹೇಗೆ ಮಾಡಿ. ನನ್ನ ಕೈಲಿ ಆಗಲ್ಲ, ಅದು ನೋಡೋಣ, ಟ್ರೈ ಮಾಡ್ತೀನಿ ಅಂತಲೇ ಹೊರತು ಕಂಪ್ಲೇಂಟ್ ಮಾಡಿಕೊಂಡು ಯು ವಿಲ್ ನಾಟ್ ಬಿ ರಿಯಾಕ್ಟಿವ್. ಈಗ ಸ್ನಾನ ಮಾಡಬೇಕಿತ್ತು, ಕೋಲ್ಡ್ ಸೀಸನ್ನು, ಕರೆಂಟ್ ಹೊಟ್ಟೋಗಿದೆ, ಯು ಆರ್ ಕೋಲ್ಡ್ ಬಾತ್, ನಿಮ್ಮ ವೈಫ್ ನೀವು ಬೈತೀರಾ, ದಟ್ ಈಸ್ ಟೋಟಲಿ ರಿಯಾಕ್ಟಿವ್ ಅಪ್ರೋಚ್. ವಿ ಡೂ ಯೂಶಲಿ ದಟ್. ಬಟ್ ಎ ಪ್ರೊಆಕ್ಟಿವ್ ಪರ್ಸನ್, ಓಕೆ ಫೈನ್, ಈಗ ತಣ್ಣೀರಿದೆ, ಬಿಸಿನೀರು, ಓಕೆ, ಗ್ಯಾಸ್ ಸ್ಟವ್ ಮೇಲೆ ಇಡ್ಬೋದಾ, ಒಂದು ಜಾಸ್ತಿ ಬಿಸಿ ಮಾಡ್ಕೊಂಡು ಬಕೆಟ್, ಅಟ್ಲೀಸ್ಟ್ ಕ್ಯಾನ್ ವಿ ಟೇಕ್ ಎ ಬಾತ್, ಆರ್ ಕ್ಯಾನ್ ಐ ಜಸ್ಟ್ ವಾಶ್ ಎಟ್ ಗೋ. ಕನಕದಾಸರು ಹೇಳಿದ್ದಾರೆ, ಏನು ಮೈಲಿಗೆ ಇಲ್ಲೆಲ್ಲ, ಇಲ್ಲಿ ಬೇಡ. ಸೊ ದೇರ್ ಆರ್ ಆಲ್ ಅದರ್ ಆಲ್ಟರ್ನೇಟಿವ್ ಆಪ್ಷನ್ಸ್ ಆರ್ for a proactive man. But for a reactive man, he was always reacts. Then ಇನ್ನೊಂದು victory, ಒಂದು reaction, proaction. Second one, he says, only a human being can set goals, not animals. If you try, they can. Only a human being. ಯಾಕೆಂದರೆ ಹ್ಯೂಮನ್ ಬೀಯಿಂಗ್ಗೆ ಎಮೋಷನ್ಸ್ ಇದೆ, ಮನುಷ್ಯನಿಗೆ ಭಾವನೆ. ಪರ್ಸನಲ್ ವಿಕ್ಟ್ರಿ ಅಂದರೆ ಒಂದು, ಈ ಜಾಗ ಖಾಲಿ ಜಾಗ ಇತ್ತು, ಈ ಜಾಗದಲ್ಲಿ ನಾನು ಇಂಟೀರಿಯರ್ ಡಿಸೈನರ್ ಇರ್ಬೋದು, ಅದು ಹೇಗೆ ಬರುತ್ತೆ ಅಂತ ನಮ್ಮ ಸಾರು ಖಾಲಿ ಜಾಗ ತಗೊಂಬತ್ತಿದ್ದೆ 2 ವರ್ಷದಿಂದ, ಜ್ಞಾಪಕ ಇದೆ, ಬರುತ್ತೆ. ಏನಿಟ್ ಡೆವಲಪ್, ನನಗೆ ಗೊತ್ತಿರುತ್ತೆ ಹೆಂಗೆ ಬರುತ್ತೆ ಇದು. ಸೊ ದಟ್ಸ್ ಅ ಕ್ರಿಯೇಷನ್. ನೀನು ವಿಡಿಯೋ ದೇವೇಗೌಡರು ತೆಗಿತಿದ್ದೆ, ಇನ್ನೊಂದು ಇರುತ್ತೆ, ನಾನು ಏನಪ್ಪ ಅವನು ಈ ಆ್ಯಂಗಲ್ ತೆಗಿತಾರೆ, ಹಿಂಗೆ ಬರ್ಬೋದು ಅಂತ ನೀನು, ಬಟ್ ಯು ನೋ ವಾಟ್ ಇಸ್ ವರ್ಕ್, ಯು ನೋ ವಾಟ್ ಇಸ್ ದ ಔಟ್ಕಮ್. ಓಕೆ. ಆ್ಯಂಡ್ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ, ಕ್ಯಾಮ್ರಾ ಮುಂದೆ ನಿಂತಿರ್ತಾರೆ, ನಾನು ಈ ರೀತಿ ಆ್ಯಕ್ಟ್ ಮಾಡಿದ್ದೀನಿ, ಚೆನ್ನಾಗಿ ಬಂದಿರುತ್ತೆ ಇಲ್ಲ ಅಂತ ನಿಮ್ಗೆ ಗೊತ್ತಿರುತ್ತೆ. ಈ ವರ್ಕ್ ಸಮ್ವೇರ್, ಯು ನೋ ವಾಟ್ ಯು ಆರ್ ಡೂಯಿಂಗ್. ಈ ಕುಕ್ಸ್, ಈಸ್ ಅ ವೆರಿ ಗುಡ್ ಕುಕ್, ಐ ನೋ. ವೆನ್ ಹಿ ಪುಟ್ಸ್ ಅ ಲಿಟಲ್ ಮೋರ್ ಸಾಲ್ಟ್, ವಾಟ್ ವಿಲ್ ಹ್ಯಾಪನ್, ಯು ನೋ ಇಟ್. ಹೌ ಯು ನೋ ಇಟ್? ಯು ನೋ ದ ಎಂಡ್. ಇಫ್ ಐ ಡೂ ದಿಸ್ ವಿಲ್ ಹ್ಯಾಪನ್. ಇಫ್ ಐ ಪುಟ್ ಮೋರ್ ಹುಳಿ, ಇಟ್ ವಿಲ್ ಬಿಕಮ್ ಹುಳಿ. ಇಫ್ ಐ ಪುಟ್ ಜಾಸ್ತಿ ಶುಗರ್ ಹಾಕಿದ್ರೆ ಸಕ್ಕರೆ ಆಗುತ್ತೆ, ಸಕ್ಕರೆ ತುಂಬ ಸಿಹಿ ಆಗುತ್ತೆ. ಸೊ ಯು ನೋ, ದಟ್ ಮೀನ್ಸ್ ಬಿಗಿನ್ everything with the end in the mind ಅಂತ ಹೇಳ್ತಾರೆ. begin everything in the mind, end in the mind. ಕೊನೆಯದು ಏನಾಗುತ್ತೆ ಅದನ್ನು ಇಮ್ಯಾಜಿನ್ ಮಾಡಿ. ಅಂದರೆ ನೀವು ಸತ್ತಾಗ ತಗೊಂಡೋಗ್ತಾರೆ ನೋಡಿ, ಅದನ್ನು ಇಮ್ಯಾಜಿನ್ ಮಾಡ್ಕೊಂಡು ಅವ್ರು ಯಾರ್ಯಾರು ಏನೇನು ಬೈತಿರ್ತಾರೆ, ಯಾರ್ಯಾರು ಏನೇನು ಹೊಗಳ್ತಿರ್ತಾರೆ, ಯಾರ್ಯಾರು ನಿಮ್ಮ ಮಕ್ಕಳು ಇವು ಮಿಸ್ ಮಾಡ್ಕೊಡ್ತಾರೆ, ಬರೀ ಆಸ್ತಿಗೆ ಥರ ಕಾಯ್ತಿರ್ತಾರ ಅಥವಾ ಕಾಯಲ್ವಾ? ಇಸ್ ಎಂಡ್. ಹುಟ್ಟಿದೀವಿ, ಸಾಯ ಗ್ಯಾರಂಟಿ. ಸತ್ತಾಗ ಏನಾಗುತ್ತೆ, ನೀನು ಮಾಡೋ ಒಳ್ಳೆ ಕೆಲಸಗಳು ಜ್ಞಾಪಿಸ್ಕೋತಾರೆ. ಸೊ ದಟ್ಸ್ ದ ಎಂಡ್ ಆಫ್ ಲೈಫ್. ಸೊ ಅಂಟಿಲ್ ದಟ್ ಸ್ಟೇಜ್. ಮೂರನೇದು ಹೇಳ್ತಾರೆ, ನಿನ್ನ ಕೈಲಿದೆ, ನೀನು ಏನು ಮಾಡಬೇಕು ಅನ್ನೋದು ಇಮ್ಯಾಜಿನ್ ಮಾಡ್ಕೋ, ಇಟ್ಸ್ ಇನ್ ಯುವರ್ ಹ್ಯಾಂಡ್, ರಿಯಾಕ್ಟ್ ಮಾಡಬೇಡ. ಮೂರನೇದು ಹೇಳ್ತಾರೆ, ಡೆವಲಪ್ ಟೈಮ್ ಸೆನ್ಸ್, ಇಟ್ ಈಸ್ ಇನ್ ಯುವರ್ ಹ್ಯಾಂಡ್ ಆರ್ ನಾಟ್. ಆಮೇಲೆ ಮೂರನೇದು ಹೇಳ್ತಾರೆ, 4, 5, 6, ಥಿಂಕ್ ಅಬೌಟ್ ವಿನ್ ವಿನ್ ಫಾರ್ಮುಲಾ.
ನಾನು ಗೆಲ್ಲಿ ನೀನು ಗೆಲ್ಲಲಿ, ನಾವಿಬ್ಬರು ಚೆನ್ನಾಗಿರೋಣ. ಆಮೇಲೆ ದೆನ್ ಬಿ ಎ ಗುಡ್ ಲಿಸ್ನರ್, ಡೋಂಟ್ ಆಲ್ವೇಸ್ ಟಾಕ್ ಬಿ ಗುಡ್ ಲಿಸ್ನರ್, ಎಂಪ್ಯಾಥಿಕ್ ಲಿಸ್ನಿಂಗ್, ನೀನು ಹಾರ್ಟ್ ಹೃದಯಪೂರ್ವಕವಾಗಿ ಕೇಳಿಸು. ದ ಸಿಕ್ಸ್ತ್ ಒನ್ ಈಸ್ ಸಿನರ್ಜೈಸ್. ಸಿನರ್ಜೈಸ್ ಇಸ್ ಟೋಟ್ಲಿ ಅಬೌಟ್ ಟೀಮ್ ವರ್ಕ್. ಒಬ್ಬ ಕುಂಟ ಕುರುಡ ಇಬ್ಬರು ನಿಂತಿದ್ರೆ ಯಾವುದೋ ಒಂದು ರೋಡ್ನ ಕ್ರಾಸ್ ಮಾಡಬೇಕು ಅಂದರೆ ಇಬ್ಬರು ಕೈಲೂ ಆಗಲ್ಲ. ಕುಂಟನ ಕೈಲೂ ಆಗಲ್ಲ, ಕುರುಡನ ಕೈಲೂ ಆಗಲ್ಲ. ಆಸ್ ಸೆಪರೇಟ್ ಎಂಟಿಟೀಸ್ ದೇ ಆರ್ ವೀಕ್, ಬಟ್ ಎ ಟುಗೆದರ್ ಎಂಟಿಟಿ ಇಸ್ ಸ್ಟ್ರಾಂಗ್. ಆ ಕ್ರಿಪಲ್ಡ್ ಮ್ಯಾನು ಕೆನ್ ಸಿಟ್ ಆನ್ ಡೆಫ್, ಈ ಕ್ಯಾನ್ ಶೋ ದಟ್ ಈ ಗಾಟ್ ಇಟ್. ತುಂಬ ಮೇಲೆಲ್ಲೋ ಇತ್ತು ಹಣ್ಣು, ಇಬ್ಬರಿದ್ದಾರೆ, ಒಬ್ಬರಾದ್ರೆ ಸಿಗಲ್ಲ, ಇನ್ನೊಬ್ಬ ಕೋಲಿಲ್ಲ, ಏನು ಮಾಡ್ತಾರೆ, ಒಬ್ಬನ ಮೇಲೆ ಒಬ್ಬನ ಸಿಗಲ್ಲ ಅಲ್ವಾ. ಸೊ ಇಟ್ಸ್ ಆಲ್ ಗುಡ್ ಟೀಮ್ ವರ್ಕ್. ಆ್ಯಂಡ್ ದೆನ್ ಈ ಟಾಕ್ಸ್ ಅಪ್ ದ 6 ಹ್ಯಾಬಿಟ್ಸ್ ಆದಮೇಲೆ ಪ್ರೈವೇಟ್